Hello everyone, how are you all? I feel so you're all healthy. ಎಲ್ಲ ಹೇಗಿದ್ದೀರಾ? ನನಗನ್ಸುತ್ತೆ ತುಂಬಾ ಆರೋಗ್ಯವಾಗಿದ್ದೀರಾ ಅಂತ. ಹಿಂದಿನ ವಿಡಿಯೋ ಕೇಳಿದಾಗಿಂದ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ಬೋದು ಅಲ್ವಾ? ಸ್ವಾಮಿ ಅವರ ಗ್ರಾನಿಯನ್ನ ಬಿಟ್ಟು ಆಫೀಸ್ ರೂಮ್ಗೆ ಹೋಗಿ ಮಲಗ್ತಾನ? ಸೊ ಈ ಪ್ರಶ್ನೆಗೆ ಇನ್ನೂ ಕೂಡ ನಮ್ಗೆ ಏನಾಗಿಲ್ಲ, ಉತ್ತರ ಅನ್ನೋದು ಸಿಕ್ಕಿಲ್ಲ. ಸೊ ಇವತ್ತು ನಮ್ಮ ಟೀಚರ್ಸ್ ವರ್ಡ್ ಚಾನೆಲ್ನ ಮೂಲಕ ಸ್ವಾಮಿ ಅವರ ಅಜ್ಜಿ ಹತ್ರನೇ ಮಲಗ್ತಾನ ಅಥವಾ ಆಫೀಸ್ ರೂಮ್ಗೆ ಹೋಗಿ ಮಲಗ್ತಾನ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು 2 questions ಗೆ ಆನ್ಸರ್ ಮಾಡಿದ್ದೆ. ಹಿಯರ್ ಆರ್ ರಿಮೈನಿಂಗ್ 4 questions. ಮತ್ತೆ 4 questions ಗಳು ರಿಮೈನಿಂಗ್ ಆಗಿದೆ. ಸೊ ಆ questions ಗೆ ಆನ್ಸರ್ ಮಾಡಿ ಸ್ಟೋರಿಯನ್ನ ಮುಂದುವರಿಸೋಣ. Swami said that a very strong and grown up person might have fought with the tiger. Do you think he made this remark out of his? Here the options are given. So ಏನ್ ಹೇಳ್ತಾನೆ ಸ್ವಾಮಿ, ಇದನ್ನ ಮಾಡೋದಕ್ಕೆ ಸಾಧ್ಯ ಯಾರಿಂದ? ಏನನ್ನ ಮಾಡೋದಕ್ಕೆ ಸಾಧ್ಯ? ಒಂದು ಟೈಗರ್ ಅನ್ನ ಎದುರಿಗೆ ಫೈಟ್ ಮಾಡೋದಕ್ಕೆ ಸಾಧ್ಯ. ಯಾರಿಂದ? ಓನ್ಲಿ ಗ್ರೌನ್ ಅಪ್ ಪರ್ಸನ್ ಇಂದ ಮಾತ್ರ ಸಾಧ್ಯ ಆಗತ್ತೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಸೊ ಹಾಗಿದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಯಾವ ಬೇಸಿಸ್ ಮೇಲೆ ಕೊಡ್ತಾನೆ? ಅವನ ಎಕ್ಸ್ಪೀರಿಯನ್ಸ್ ಇಂದ, ವಿಸ್ಡಮ್ ಇಂದ ಅಥವಾ ಬಿಲೀಫ್ ಇಂದ? ಎಕ್ಸ್ಪೀರಿಯನ್ಸ್ ಅಂದ್ರೆ ಅನುಭವದಿಂದ, ವಿಸ್ಡಮ್ ಅಂತ ಹೇಳಿದ್ರೆ ಬುದ್ಧಿವಂತಿಕೆಯಿಂದ, ಬಿಲೀಫ್ ಅಂದ್ರೆ ನಂಬಿಕೆಯಿಂದ. ಸೊ ಯಾವ್ದ್ರಿಂದ ಅವನು ಅದನ್ನ ಆನ್ಸರ್ ಮಾಡ್ತಾನೆ? ಬಿಲೀಫ್ ಇಂದ, ಅವನ ನಂಬಿಕೆಯಿಂದ ಏನ್ ಹೇಳಿರ್ತಾನೆ ಅವನು, ಓನ್ಲಿ ದೊಡ್ಡವರು ಮಾತ್ರ ಏನ್ ಮಾಡೋದಿಕ್ಕೆ ಸಾಧ್ಯ, ಟೈಗರ್ನ ಜೊತೆಗೆ ಫೈಟ್ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾನೆ. ನೆಕ್ಸ್ಟ್ 4th ಕ್ವೆಶ್ಚನ್, ಕ್ಯಾನ್ ಯು ಪ್ರೂವ್ ದಟ್ ಯು ಹ್ಯಾವ್ ಕರೇಜ್? ಸ್ವಾಮೀಸ್ ಫಾದರ್ ಸೆಡ್. ಸ್ವಾಮೀಸ್ ಫಾದರ್ ಏನ್ ಹೇಳ್ತಾರೆ? ನಿನಗೆ ಧೈರ್ಯ ಇದೆಯಾ? ಹಾಗಿದ್ರೆ ನೀನು ಧೈರ್ಯ ಇದೆ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಸಾಧ್ಯನಾ ಅಂತ ಏನ್ ಮಾಡ್ತಾರೆ? ಸ್ವಾಮಿ ಫಾದರ್ ಸ್ವಾಮಿಯನ್ನ ಪ್ರಶ್ನೆ ಮಾಡ್ತಾರೆ. ಸೊ ಅದ್ರ ಮೇಲೆ ಈ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು, ಈ ಸ್ಟೇಟ್ಮೆಂಟ್ ಮೇಲೆ ನಿಮ್ಗೆ 2 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಆ ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ನೋಡಿ, ಫಸ್ಟ್ ಕ್ವಶನ್, ವಾಸ್ ಹಿ ಜೋಕಿಂಗ್ ಆರ್ ಸೀರಿಯಸ್? ಅವ್ರು ಜೋಕ್ ಮಾಡ್ತಾ ಇದ್ರ ಅಥವಾ ಸೀರಿಯಸ್ ಆಗಿ ಕೇಳ್ತಾ ಇದ್ರ? ಹಿ ವಾಸ್ ಸೀರಿಯಸ್ ಅಲ್ವಾ? ಸ್ವಾಮೀಸ್ ಫಾದರ್ ವಾಸ್ ಸೀರಿಯಸ್. ಸೊ ಅವರ ಸೀರಿಯಸ್ ಅಂತ ಹೇಗೆ ಜಸ್ಟಿಫೈ ಮಾಡ್ತೀರಾ? This we can easily summarize from his insistence to Swami sleeping alone in the office room. ನಾವ್ ಹೇಗೆ ಅವರು ಸೀರಿಯಸ್ ಆಗಿದ್ರು ಅಂತ ಹೇಳ್ಬೋದು. ಸೊ ಅವ್ರು ಏನ್ ಮಾಡ್ತಾ ಇದ್ರು? ಇನ್ಸಿಸ್ಟ್ ಮಾಡ್ತಾ ಇದ್ರು, ಅವ್ರು ಆರ್ಡರ್ ಮಾಡ್ತಿದ್ರು, ಚಾಲೆಂಜ್ ಮಾಡ್ತಾ ಇದ್ರು ಸ್ವಾಮಿಗೆ ಅಲ್ವಾ, ನೀನು ಆಫೀಸ್ ರೂಮ್ ನಲ್ಲಿ ಮಲಗಬೇಕು ಅಂತ ಹೇಳಿ. ಸೊ ಯುವರ್ ಸೆಕೆಂಡ್ ಕ್ವೆಶ್ಚನ್, ವಾಸ್ ಇಟ್ ಅ ಚಾಲೆಂಜ್ ಆರ್ ಇನ್ ಕಮಾಂಡ್? ಅದು ಚಾಲೆಂಜ್ ಆಗಿತ್ತಾ, ಕಮಾಂಡ್ ಆಗಿತ್ತಾ? ಇಟ್ ವಾಸ್ ಬೋತ್ ಅ ಚಾಲೆಂಜ್ ಅಂಡ್ ಎ ಕಮಾಂಡ್. ಇದೆರಡು ಕೂಡ ಆಗಿತ್ತಲ್ವಾ? ಚಾಲೆಂಜ್ ಆಗಿತ್ತು ಮೊದಲು, ಆನಂತರ ಸ್ವಾಮಿ ಕೇಳದೆ ಇದ್ದಾಗ ಅದೇನಾಯ್ತು? ಕಮಾಂಡ್ ಆಗಿ ಚೇಂಜ್ ಆಯ್ತು. He challenged Swami to prove that he had courage, as his stand was that even if one is small and doesn't have any strength and grown up, if one has courage and one can defeat his adversary or the opponent. ಸೊ ಏನಾಯ್ತು? ಮೊದಲು ಅವರು ಚಾಲೆಂಜ್ ಮಾಡಿದ್ರು, ಆನಂತರ ಅದನ್ನ ಕಮಾಂಡ್ ಆಗಿ ಚೇಂಜ್ ಮಾಡಿದ್ರು. ಯಾವಾಗ ಚಾಲೆಂಜ್ ಮಾಡ್ಬೇಕಾಗಿತ್ತೋ ಆಗ ಏನ್ ಮಾಡ್ತಾರೆ? ಸ್ವಾಮಿಗೆ ಹೇಳ್ತಾರೆ, ನೀನು ಕರೇಜ್ ಇದೆ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ಸೊ ಒಬ್ಬ ಸಣ್ಣ ವ್ಯಕ್ತಿಯ ಹತ್ರ ಕೂಡ ಏನಾಗಬಹುದು, ಒಂದು ಎಲಿಫೆಂಟ್ ಅನ್ನ ಗೆಲ್ಲುವಷ್ಟು ಸ್ಟ್ರೆಂತ್ ಇಲ್ಲದೆ ಇದ್ರೂ ಕೂಡ ವಿಸ್ಡಮ್ ಇರಬಹುದು, ಕರೇಜ್ ಇರಬಹುದು ಅಂತ ಹೇಳಿ ಏನ್ ಮಾಡಿರ್ತಾರೆ, ಅವರಿಗೆ ಮೊದಲೇ ಅಡ್ವೈಸ್ ಮಾಡಿರ್ತಾರೆ. ಸೊ ಇಟ್ ವಾಸ್ ಇನ್ ಕಮೆಂಟ್ ಆಲ್ಸೋ ಹ್ಯಾಸ್ ವುಡಂಟ್ ಎಕ್ಸೆಪ್ಟ್ ನೋ ಫಾರ್ ಆನ್ಸರ್ ಫ್ರಮ್ ದ ಸ್ವಾಮಿ. ಯಾವಾಗ ಚಾಲೆಂಜ್ ಅನ್ನ ನೋ ಅಂತಾನೆ ಆಗ ಅದು ಕಮಾಂಡ್ ಆಗಿ ಚೇಂಜ್ ಆಗುತ್ತೆ. Your next question, the place where Swami usually slept was? Swami usually ಎಲ್ಲಿ ಮಲಗ್ತಾ ಇದ್ದ? Beside his granny in the passage. ಅವನ ಅಜ್ಜಿಯ ಪಕ್ಕದಲ್ಲಿ ಪ್ಯಾಸೇಜ್ ನಲ್ಲಿ ಮಲಗ್ತಾ ಇದ್ದ. What is the disgraceful according to Swami's father? Swami's father ನ ಪ್ರಕಾರ disgraceful thing ಯಾವುದು ಅಥವಾ ನಾಚಿಕೆ ಆಗುವಂತ ಕೆಲಸ ಯಾವುದು? According to Swami's father, though his son was grown up and in the second form, still he was sleeping beside his granny like a baby is a disgraceful thing.
ಸ್ವಾಮಿ ಫಾದರ್ನ ಪ್ರಕಾರ ಏನಾಗತ್ತೆ, ಅವರ ಮಗ ಬೆಳೆದಿದ್ದ ಸೆಕೆಂಡ್ ಫಾರ್ಮಿಗೆ ಹೋಗ್ತಿದ್ದ, 7th ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಾನೆ, ಆದ್ರೂ ಕೂಡ ಅಜ್ಜಿಯ ಪಕ್ಕದಲ್ಲಿ ಸಣ್ಣ ಮಗುವಿನ ರೀತಿ ಮಲ್ಕೊಳ್ಳೋದು ಏನಾಗಿತ್ತು, ನಾಚಿಕೆ ತರುವಂತ ವಿಷಯ ಆಗಿತ್ತು. ಸೊ ಇಲ್ಲಿಗೆ ನಿಮ್ಗೆ ಕೇಳುವಂತ ಫಸ್ಟಿನ 5 ಕ್ವೆಶ್ಚನ್ಸ್ ಆನ್ಸರ್ ಮುಗ್ದಿರುತ್ತೆ. ಇಲ್ಲಿಂದ ಮತ್ತೆ ಈಗ ಲೆಸನ್ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ವಿ. ಸ್ವಾಮೀಸ್ ಫಾದರ್ ಏನ್ ಮಾಡಿದ್ರು, ನ್ಯೂಸ್ ಪೇಪರ್ ಓದ್ತಾ ಇದ್ರು. ನ್ಯೂಸ್ ಪೇಪರ್ ನಲ್ಲಿ ಒಬ್ಬ ವಿಲೇಜ್ ಬಾಯ್ ನ ಕರೇಜಿನ ಬಗ್ಗೆ ಬರ್ದಿತ್ತು. ಆ ಕರೇಜಿನ ಬಗ್ಗೆ ಓದ್ತಾ ಏನ್ ಮಾಡಿದ್ರು, ಸ್ವಾಮಿಯನ್ನ ಕ್ವೆಶ್ಚನ್ ಮಾಡಿದ್ರು, ಸ್ವಾಮಿಯನ್ನ ಚಾಲೆಂಜ್ ಮಾಡಿದ್ರು, ಒಬ್ಬನೇ ಮಲ್ಕೊಳ್ಬೇಕು ಅಂತ ಹೇಳಿ. ಚಾಲೆಂಜ್ ಅನ್ನ ಸ್ವಾಮಿ ನೋ ಅಂದಾಗ ಆ ಚಾಲೆಂಜು ಕಮಾಂಡ್ ಆಗಿ ಟರ್ನ್ ಆಯ್ತು. ಸೊ ಈಗ ಮುಂದೆ ನೋಡ್ಬೇಕು, ಸ್ವಾಮಿ ಒಬ್ಬನೇ ಮಲಗುವಂತ ಪರಿಸ್ಥಿತಿ ಬರ್ತದ. Swami's father sat gloomily gazing at the newspaper on his lap. Swami's father, ಸ್ವಾಮಿಯ ತಂದೆ ಏನ್ ಮಾಡಿದಾರೆ, ನ್ಯೂಸ್ ಪೇಪರ್ ಓದ್ತಾ ಇದ್ದವರಲ್ಲೇ ಕೂತ್ಕೊಂಡಿದ್ರು. ಗ್ಲೂಮಿಲಿ ಗೇಸಿಂಗ್ ಅಂತ ಹೇಳಿದ್ರೆ ಇಣುಕು ನೋಟ ಅಂತೀವಲ್ಲ, ಹಾಗೆ ಕ್ಷಣ ಮಾತ್ರ ಅದನ್ನ ನೋಡುವಂತದ್ದು. ಗ್ಲೂಮಿಲಿ ಅಂತ ಹೇಳಿದಾಗ ಸ್ವಲ್ಪ ಕೋಪದಲ್ಲಿ, ನಿರಾಶೆಯಲ್ಲಿ ಏನ್ ಮಾಡ್ತಾ ಇದ್ರೆ, ಆ ನ್ಯೂಸ್ ಪೇಪರ್ ಅನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡಿರುವ ನ್ಯೂಸ್ ಪೇಪರ್ನ ಕಡೆಗೆ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಸ್ವಾಮಿ ರೋಸ್ ಸೈಲೆಂಟ್ಲಿ ಅಂಡ್ ಟಿಪ್ಟೋಡ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಸ್ವಾಮಿ ಏನ್ ಮಾಡ್ದ, ಈ ಸಿಚುವೇಶನ್ ಅನ್ನ ಎನ್ಕ್ಯಾಚ್ ಮಾಡ್ಕೊಂಡ. ಇಲ್ದಿದ್ರೆ ಅಪ್ಪ ಏನ್ ಮಾಡ್ತಾರೆ, ಅವನನ್ನ ಆಫೀಸ್ ರೂಮ್ ಅಲ್ಲಿ ಮಲಗಿಸಿ ಬಿಡ್ತಾರಲ್ವಾ. ಸೊ ಹಾಗಾಗಿ ಸೈಲೆಂಟ್ ಆಗಿ ಅವನು ಕೂತಿದ್ದ ಜಾಗದಿಂದ ಎದ್ದು, ಟಿಪ್ಟೋಡ್ ಅಂತ ಹೇಳಿದ್ರೆ ಬೆರಳುಗಳ ತುದಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ಶಬ್ದ ಬಾರದೆ ಇರೋ ರೀತಿನಲ್ಲಿ ಪ್ಯಾಸೇಜಿನ ಕಡೆಗೆ, ಅವನ ಬೆಡ್ ಇರುವಂತ ಪ್ಯಾಸೇಜಿನ ಕಡೆಗೆ, ಅಜ್ಜಿಯ ಕಡೆಗೆ ನಡ್ಕೊಂಡು ಹೋಗ್ತಾನೆ. ಗ್ರಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಗ್ರಾನಿ ಎಲ್ಲಿದ್ದಾಳೆ, ಅವಳ ಹಾಸಿಗೆ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದಾಳೆ. ಅಂಡ್ ರಿಮಾರ್ಕ್ಡ್. ಸೊ ಇವನು ಹೋಗಿ ಸುಮ್ನೆ ಮಲಗಿದ ತಕ್ಷಣ ಗ್ರಾನಿ ಏನ್ ಮಾಡ್ತಾಳೆ, ರಿಮಾರ್ಕ್ಡ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಏನ್ ಹೇಳ್ತಾ ಇದ್ದಾಳೆ, ಹುಡುಗ ನಿಂಗಾಗ್ಲೇ ನಿದ್ರೆ ಬರ್ತಾ ಇದೀಯಾ? ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ನಿಂಗೆ ಇವತ್ತು ಕತೆ ಕೇಳೋ ಮನ್ಸಿಲ್ವಾ ಅಂತ ಹೇಳಿ ಏನ್ ಮಾಡ್ತಾರೆ, ಆ ಗ್ರಾನಿ ಸ್ವಾಮಿಗೆ ಕೇಳ್ತಾರೆ. ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್ ಹಿಸ್ ಗ್ರಾನಿ. ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್ ಅನ್ನ, ಆಕ್ಷನ್ ಅನ್ನ ಮಾಡ್ತಿದ್ದಾನೆ. ಅಜ್ಜಿಗೆ ಸುಮ್ನಿರಿ ಸೈಲೆಂಟ್ ಆಗಿರಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ, ಆಕ್ಷನ್ ಅನ್ನ ಮಾಡ್ತಾ ಇದ್ದಾನೆ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಆದ್ರೆ ಏನಾಗುತ್ತೆ, ಅಜ್ಜಿ ಆ ಯಾವ ಗೆಸ್ಚರ್ಸ್ ಅನ್ನು, ಆ ಯಾವ ಸನ್ನೆಗಳನ್ನು ಕೂಡ ಏನ್ ಮಾಡಿರಲ್ಲ, ನೋಡಿರಲ್ಲ. ಸೊ ಸ್ವಾಮಿ threw himself on his bed and pulled the blanket over his face. ಸೊ ಈಗ ಏನ್ ಮಾಡ್ದ ಸ್ವಾಮಿ, ಹಾಸಿಗೆ ಮೇಲೆ ಮಲ್ಕೊಂಡವನೆ, ಮುಖ ಮುಚ್ಚುವ ತನಕ ಬ್ಲಾಂಕೆಟ್ ಅನ್ನ ಅಥವಾ ಆ ಹೊದಿಕೆಯನ್ನ ಏನ್ ಮಾಡ್ತಾನೆ, ಮುಖವನ್ನ ಮುಚ್ಕೊಳ್ತಾನೆ. ಗ್ರಾನಿ ಸೆಡ್, ಡೋಂಟ್ ಕವರ್ ಯೋರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಗ್ರಾನಿ ಏನ್ ಹೇಳ್ತಾರೆ, ನಿನ್ನ ಮುಖವನ್ನ ಮುಚ್ಕೋಬೇಡ, ನಿನಗೆ ನಿಜವಾಗ್ಲೂ ನಿದ್ರೆ ಬರ್ತಿದ್ಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಸ್ವಾಮಿ leant over and whispered, please shut up Granny, don't talk to me and don't let anyone call me even if the house is on fire. If I don't sleep at once, perhaps I shall die. ಸೊ ಏನಾಯ್ತು, ಈಗ ಅವನು ಕವರ್ ಮಾಡಿ ಮಲ್ಕೊಂಡ. ಅಜ್ಜಿ ಏನ್ ಕೇಳಿದ್ರು, ಯಾಕೆ ಮುಖವನ್ನ ಕವರ್ ಮಾಡಿ ಮಲ್ಕೊಳ್ತಿದ್ಯಾ, ನಿಂಗೆ ನಿಜವಾಗ್ಲೂ ನಿದ್ರೆ ಬರ್ತಿದ್ಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಸ್ವಾಮಿ ನಿಧಾನವಾಗಿ ಅಜ್ಜಿ ಹತ್ರ ಬಗ್ತಾ ಏನ್ ಹೇಳ್ತಾನೆ, ವಿಸ್ಪರ್ಡ್ ಅಂತ ಹೇಳಿದ್ರೆ ಪಿಸು ಧ್ವನಿಯಲ್ಲಿ ಹೇಳ್ತಾನೆ, ಪ್ಲೀಸ್ ಅಜ್ಜಿ ಸುಮ್ನಿರಿ, ನೀವು ನನ್ನ ಹತ್ರ ಮಾತಾಡಬೇಡಿ, ಮತ್ತೆ ಯಾರನ್ನು ಕೂಡ ನನ್ನ ಜೊತೆಗೆ ಮಾತಾಡೋದಕ್ಕೆ ಬಿಡಬೇಡಿ. ಸೊ ಇಡೀ ಮನೆಗೆ ಬೆಂಕಿ ಬಿದ್ರು ಕೂಡ ಪರವಾಗಿಲ್ಲ, ನನ್ನನ್ನ ಯಾರಿಗೂ ಎಪ್ಸೋದಕ್ಕೆ ಬಿಡಬೇಡಿ. ನಾನೀಗ ಮಲ್ಕೊಳ್ಳೇಬೇಕು, ಮಲಗಲಿಲ್ಲ ಅಂತ ಹೇಳಿದ್ರೆ ನಾನು
ಸಾಯುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಏನ್ ಮಾಡ್ತಾನೆ, ಗ್ರಾನಿಯ ಹತ್ರ ಸ್ವಾಮಿ ರಿಕ್ವೆಸ್ಟ್ ಅನ್ನ ಮಾಡ್ತಾನೆ. He turned over and curled and snored under the blanket till he found his blanket pulled away. ಸೊ ಇಷ್ಟು ಹೇಳ್ದವನೇ ಏನ್ ಮಾಡ್ತಾನೆ, ತಿರುಗಿ ಮಲ್ಕೊಳ್ತಾನೆ. ಮತ್ತೆ ನಿಜವಾಗ್ಲೂ ನಿದ್ರೆ ಬರ್ತಿದ್ರು ಕೂಡ ನಿದ್ದೆ ಬಂದವರ ತರ ಏನ್ ಮಾಡ್ತಾನೆ, ಗೊರ್ಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿವರೆಗೂ ಅವನ ಬ್ಲಾಂಕೆಟ್ ತೆಗಿಯೋದಿಲ್ವೋ ಅಲ್ಲಿವರೆಗೂ ಅವನ್ ಏನ್ ಮಾಡ್ತಾ ಇರ್ತಾನೆ, ಗೊರ್ಕೆ ಹೊಡಿತಾ ಮಲ್ಕೊಂಡಿರ್ತಾನೆ. ಮಲ್ಕೊಂಡಿರುವ ರೀತಿ ಆಕ್ಟಿಂಗ್ ಮಾಡ್ತಿರ್ತಾನೆ. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಅಂಡ್ ಸ್ಟುಡ್ ಓವರ್ ಹಿಮ್. ಅವನ ಬ್ಲಾಂಕೆಟ್ ಅನ್ನ ರಿಮೂವ್ ಮಾಡಿದ್ಯಾರು, ಅವನ ತಂದೆ. ಸೊ ಏನ್ ಮಾಡಿದ್ರು, ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಅಂಡ್ ಸ್ಟುಡ್ ಓವರ್ ಹಿಮ್. ಅವನ ಹತ್ರಕ್ಕೆ ಬಂದು ಅವರ ತಂದೆ ನಿಂತ್ಕೊಂಡು. ಸ್ವಾಮಿ ಗೆಟ್ ಅಪ್ ಹಿಸ್ ಸೆಟ್. ಬಂದು ನಿಂತ್ಕೊಂಡವರು ಬ್ಲಾಂಕೆಟ್ ಅನ್ನ ಪುಲ್ ಮಾಡಿ ತೆಗೆದ್ರು. ತೆಗೆದು ಏನ್ ಹೇಳ್ತಾರೆ, ಸ್ವಾಮಿ ಗೆಟ್ ಅಪ್, ಏಳು ಸ್ವಾಮಿ ಏಳು ಅಂತ ಹೇಳ್ತಾರೆ. He looked like an apparition in the semi-darkness of the passage. ಅವನಿಗೆ ಹೇಗೆ ಕಾಣಿಸ್ತಾರೆ, ಅವರು ಭೂತದ ರೀತಿಯಲ್ಲಿ ಕಾಣಿಸ್ತಾರೆ. ಸೊ ಆ ಪ್ಯಾಸೇಜ್ ಅಲ್ಲಿ ಸೆಮಿ ಡಾರ್ಕ್ನೆಸ್, ಕಂಪ್ಲೀಟ್ ಆಗಿ ಲೈಟು ಇರೋದಿಲ್ಲ, ಕಂಪ್ಲೀಟ್ ಆಗಿ ಡಾರ್ಕ್ನೆಸ್ ಇರೋದಿಲ್ಲ. ಅಂತ ಜಾಗದಲ್ಲಿ ಆಗತಾನೆ ಬಂದು ನಿಂತು ಹೊದಿಕೆಯನ್ನ ತೆಗೆದು ತಂದೆ ಅವನಿಗೆ ಗೋಸ್ಟ್ ರೀತಿಯಲ್ಲಿ, ಭೂತದ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರುವಾಗ್ತಾರೆ. Which was lit by an cone of light from the hall. ಸೊ ಅದು ಎಲ್ಲಿಂದ ಬರ್ತಾ ಇತ್ತು, ಸ್ವಲ್ಪ ಲೈಟು ಹಾಲಿನ ಕಾರ್ನರ್ ಇಂದ ಬರ್ತಾ ಇತ್ತು. ಸ್ವಾಮಿ stirred and groaned as if in the sleep. ಅವರ ತಂದೆ ಕರೆದ್ರು ಕೂಡ ಏನ್ ಮಾಡ್ತಾನೆ ಸ್ವಾಮಿ, ಅವನು ತಿರ್ಗಿ ಮಲ್ಕೊಳ್ತಾ ಇರ್ತಾನೆ. ಸೊ ನನ್ಗೆ ಏನೋ ಜೋರಾಗಿ ನಿದ್ರೆ ಬಂದಿದೆ ಅನ್ನೋ ರೀತಿಯಲ್ಲಿ ಪ್ರಿಟೆಂಡ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಫಾದರ್ ಸೆಡ್, ಗೆಟ್ ಅಪ್ ಸ್ವಾಮಿ. ಗ್ರಾನಿ pleaded, why do you disturb him? ಸೊ ಫಾದರ್ ಇಷ್ಟೆಲ್ಲ ನಡೀತಾ ಇರೋದು, ಅವನು ಮಾಡ್ತಾ ಇರೋದು ನಾಟಕ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಗೆಟ್ ಅಪ್ ಸ್ವಾಮಿ ಅಂತ ಹೇಳಿ ಮತ್ತೊಂದು ಸಲ ಸ್ವಾಮಿಗೆ ಹೇಳ್ತಾರೆ. ಆಗ ಸ್ವಾಮಿಯ ಗ್ರಾನಿ ಏನ್ ಮಾಡ್ತಾರೆ, ನೀನ್ ಯಾಕೆ ಅವನನ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ ಅಂತ ಹೇಳಿ ಅವ್ರ ಹತ್ರ ಕೇಳ್ತಾರೆ. ಆದ್ರೆ ಫಾದರ್ ಆ ಮಾತನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. Get up, Swami, father said for the third time, and Swami got up. ಸೊ ಏನಾಯ್ತು, ಮೂರನೇ ಸಲ ಸ್ವಾಮಿಗೆ ಗಟ್ಟಿ ಧ್ವನಿಯಲ್ಲಿ ಏನ್ ಮಾಡ್ತಾರೆ, ಫಾದರು ಬೈಯೋ ಧ್ವನಿಯಲ್ಲಿ ಹೇಳ್ತಾರೆ, ಗೆಟ್ ಅಪ್, ಏಳು ಸ್ವಾಮಿ ಅಂತ ಹೇಳಿ ಜೋರಾಗಿ ಹೇಳ್ತಾರೆ. ಆ ಧ್ವನಿಗೆ ಸ್ವಾಮಿ ಏನ್ ಮಾಡ್ತಾನೆ, ಎದ್ದು ಕೂತ್ಕೊಳ್ತಾನೆ. ಸೊ ಹಿಯರ್ ಆರ್ ಸಮ್ ವರ್ಡ್ ಮೀನಿಂಗ್ಸ್. ಗ್ಲೂಮಿಲಿ, ಫೀಲಿಂಗ್ ಇನ್ ಎ ವೇ ದಟ್ ಥಿಂಗ್ ವಿಲ್ ನಾಟ್ ಇಂಪ್ರೂವ್. ಸೊ ಅಂತ ಹೇಳಿದ್ರೆ ಏನೋ ಒಂದು ನಾವ್ ಎಕ್ಸ್ಪೆಕ್ಟ್ ಮಾಡಿರುವಷ್ಟು ಇಂಪ್ರೂವ್ ಆಗ್ತಾ ಇಲ್ವಾ ಅನ್ನೋಂತ ಫೀಲಿಂಗ್ ಅಲ್ಲಿ ಇರುವಂತದ್ದು. ಸ್ಟರ್ನ್ಲಿ, ಸೀರಿಯಸ್ಲಿ ಆರ್ ಸ್ಟ್ರಿಕ್ಟ್ಲಿ. ಟಿಪ್ ಟೋನ್, ವಾಕ್ಡ್ ಕ್ವೈಟ್ಲಿ ಆನ್ ದ ಟಿಪ್ಸ್ ಆಫ್ ದ ಟಾಯ್ಸ್ ಅಂತ ಹೇಳಿದ್ರೆ ತುದಿ ಬೆರಳಿನಲ್ಲಿ, ಕಾಲಿನ ತುದಿ ಬೆರಳಿನಲ್ಲಿ ನಡ್ಕೊಂಡು ಹೋಗುದು. ಗೆಸ್ಟಿಕ್ಯುಲೇಷನ್, ಮೇಕ್ ಎ ಮೂವ್ಮೆಂಟ್ ವಿತ್ ದ ಹ್ಯಾಂಡ್ಸ್ ಅಂಡ್ ಆರ್ಮ್ಸ್. ಕೈಗಳನ್ನ ಮತ್ತೆ ತೋಳುಗಳನ್ನ ಬೆಳೆಸಿ ಮೂವ್ಮೆಂಟ್ ಮಾಡೋದು. ಸ್ನೋರ್, ಟು ಬ್ರೀದ್ ಇನ್ ಎ ನಾಯ್ಸಿ ವೇ ಅಂತ ಹೇಳಿದ್ರೆ ಗುರುಕೆ ಹೊಡೆಯೋದು ಅಂತ ಹೇಳ್ಬೋದು. ಅಪ್ರಿಸಿಯೇಷನ್, ಗೋಸ್ಟ್. ಸೊ ಈಗ ಏನಾಯ್ತು, ಫಾದರ್ನ ಸೌಂಡಿಗೆ ಆ ಮೂರನೇ ಸಲ ಕರೆದಾಗ ಹೆದ್ರಿಕೆಗೆ ಏನ್ ಮಾಡ್ದ ಸ್ವಾಮಿ, ಎದ್ದು ಕೂತ್ಕೊಂಡ. ಕೂತ ತಕ್ಷಣ ಫಾದರ್ ಏನ್ ಮಾಡ್ತಾರೆ ನೋಡಿ, ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಅಂಡ್ ಸೆಡ್, ಕಮ್ ವಿತ್ ಮೀ. ಸೊ ಅವನು ಎದ್ದ ತಕ್ಷಣ ಫಾದರ್ ಏನ್ ಮಾಡ್ತಾರೆ, ಆ ಬೆಡ್ ಅನ್ನ ರೋಲ್ ಮಾಡಿ ತಮ್ಮ ಕೈಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಕಂಕಳಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಸ್ವಾಮಿಗೆ ಕಮಾಂಡ್ ಮಾಡ್ತಾರೆ, ಕಮ್ ವಿತ್ ಮೀ, ನನ್ ಜೊತೆಗ್ ಬಾ ಅಂತ ಹೇಳಿ ಆರ್ಡರ್ ಅನ್ನ ಮಾಡ್ತಾರೆ. ಸ್ವಾಮಿ ಲುಕ್ಡ್ ಅಟ್ ಗ್ರಾನಿ. ಸ್ವಾಮಿ ಅಜ್ಜಿಯ ಕಡೆಗೆ ನೋಡ್ತಾನೆ. ಹೆಸಿಟೇಟೆಡ್ ಫಾರ್ ಎ ಮೂಮೆಂಟ್ ಅಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಸ್ವಲ್ಪ ಹೊತ್ತು ಅಜ್ಜಿ ಕಡೆಗೆ ನೋಡ್ತಾನೆ, ಮೋಸ್ಟ್ಲಿ ನನ್ನ ಅಜ್ಜಿ ತಪ್ಪಿಸ್ಬೋದೇನೋ ಅಂತ ಹೇಳಿ. ಆದ್ರೆ ಅಜ್ಜಿ ತಪ್ಸೋದೇ ಇಲ್ಲ. ಸೊ ಅವನಿಗೆ ಹೆಸಿಟೇಟ್ ಆಗುತ್ತೆ, ಒಂಥರ ನಾಚಿಕೆ ಆಗತ್ತೆ. ಆಮೇಲೆ ಅವನು ಏನ್ ಮಾಡ್ತಾನೆ, ವಿಧಿ ಇಲ್ಲದೆ ತನ್ನ ತಂದೆಯನ್ನ ಫಾಲೋ ಮಾಡಿ ಆಫೀಸ್ ರೂಮ್ ಕಡೆಗೆ ಹೋಗ್ಬೇಕಾಗತ್ತೆ. ಆನ್ ದ ವೇ he threw a look of appeal at his mother and she said. ಸೊ ದಾರಿಯಲ್ಲಿ ಹೋಗುವಾಗ ತನ್ನ ತಾಯಿ ಆದ್ರೂ ತನ್ನನ್ನ ಇದರಿಂದ ಕಾಪಾಡಬಹುದೇನೋ ಅಂತ ಹೇಳಿ ಆಕೆಯ ಕಡೆಗೂ ಕೂಡ ಒಂದು ನೋಟವನ್ನ ಬೀರ್ತಾನೆ.
ಸೊ ಆಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವೈ ಡು ಯು ಟೇಕ್ ಹಿಮ್ ಇನ್ ಟು ದ ಆಫೀಸ್ ರೂಮ್, ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ಸೊ ಅವರ ತಾಯಿ ಅದನ್ನ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ನೀವ್ ಯಾಕೆ ಅವನನ್ನ ಆಫೀಸ್ ರೂಮ್ ಅಲ್ಲೇ ಮಲಗುವಂತ ಒತ್ತಾಯ ಮಾಡ್ತೀರಾ, ನನಗನ್ಸುತ್ತೆ ಅವನು ಹಾಲ್ ನಲ್ಲಿ ಕೂಡ ಮಲ್ಕೊಳ್ಬಹುದೇನೋ ಅಂತ ಹೇಳ್ತಾರೆ. ಐ ಡೋಂಟ್ ಥಿಂಕ್ ಸೊ, ಫಾದರ್ ಸೆಡ್. ಆದ್ರೆ ಸ್ವಾಮಿ ತಂದೆ ಏನ್ ಹೇಳ್ತಾರೆ, ನನಗ್ ಹಾಗ ಅನಿಸ್ತಿಲ್ಲ ಅವನ್ ಹಾಲ್ ನಲ್ಲಿ ಮಲ್ಕೊಳ್ತಾನೆ ಅಂತ ಹೇಳಿ ಅವನ ತಂದೆ ಹೇಳ್ತಾರೆ. ಅಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್. ಈಗ ಸ್ವಾಮಿ ನಿಧಾನವಾಗಿ ವಿಧಿ ಇಲ್ಲದೆ ಬೇಜಾರಿಂದ ತನ್ನ ತಂದೆಯ ಹಿಂದೆ ತಲೆ ತಗ್ಗಿಸಿ ಹೆಜ್ಜೆ ಹಾಕೊಂಡು ಹೋಗ್ತಾನೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ನನ್ನನ್ನ ಹಾಲ್ ನಲ್ಲೇ ಮಲ್ಗೋದಿಕ್ಕೆ ಬಿಡಿ ಪ್ಲೀಸ್ ಅಪ್ಪ ಅಂತ ಹೇಳಿ ಸ್ವಾಮಿ ಏನ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಅಂಡ್ ದೇರ್ ಮೇ ಬಿ ಅ ಸ್ಕಾರ್ಪಿಯನ್ ಬಿಯಾಂಡ್ ಯುವರ್ ಲಾ ಬುಕ್ಸ್. ಸೊ ಈಗ ತಪ್ಪಿಸ್ಕೊಳ್ಬೇಕಲ್ವಾ, ಸೊ ಅದಕ್ಕೆ ನೆಪ ಹೇಳ್ತಾ ಇದ್ದಾನೆ, ನನ್ನ ಹಾಲ್ ನಲ್ಲೇ ಮಲ್ಗೋದಿಕ್ ಬಿಡಿ ಅಪ್ಪ ಪ್ಲೀಸ್, ನಿಮ್ಮ ಆಫೀಸ್ ರೂಮ್ ಅಲ್ಲಿ ತುಂಬಾ ಡಸ್ಟ್ ಇದೆ, ಮತ್ತೆ ಅಲ್ಲಿ ನಿಮ್ಮ ಲಾ ಬುಕ್ಸ್ ಗಳೆಲ್ಲ ಇದೆ, ಆ ಲಾ ಬುಕ್ಸಿನ ಹಿಂದೆ ಸ್ಕಾರ್ಪಿಯನ್ಗಳು, ಚೇಳುಗಳು ಅಥವಾ ವಿಷಕಾರಿ ಪ್ರಾಣಿಗಳು ಇರ್ಬಹುದೇನೋ ಅಂತ ಹೇಳಿ ಏನ್ ಮಾಡ್ತಾನೆ, ಅವರ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ. ಸೊ ಅವರಪ್ಪ ಏನ್ ಹೇಳ್ತಾರೆ ನೋಡಿ, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್, ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಕಾರ್ಪಿಯನ್ಸ್ ಗಳು ಇಲ್ಲ. ಲಿಟ್ಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಅವರಪ್ಪ ಹೇಳ್ತಾರೆ, ಅಲ್ಲಿ ಯಾವುದೇ ರೀತಿಯಾದಂತಹ ವಿಷಕಾರಿ ಪ್ರಾಣಿಗಳು ಇಲ್ಲ, ಚೇಳು ಅಥವಾ ಬೇರೆ ಯಾವ ಪ್ರಾಣಿಗಳು ಇಲ್ಲ, ಸಣ್ಣ ಹುಡುಗ ನೀನ್ ಏನ್ ಮಾಡ್ಬೋದು, ಬೆಂಚಿನ ಮೇಲೆ ಮಲಗಬಹುದು ನಿನಗ್ ಬೇಕಾದ್ರೆ ಅಂತ ಹೇಳಿ ಅವರಪ್ಪ ಹೇಳ್ತಾರೆ. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಆಯ್ತು, ಈಗ ಮಲ್ಕೊಳ್ಳೇಬೇಕು, ಸ್ವಾಮಿಗೆ ವಿಧಿ ಇಲ್ಲ, ಆಫೀಸ್ ರೂಮ್ ತನಕ ಬಂದಾಯ್ತು. ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ಅಟ್ ಲೀಸ್ಟ್ ನಾನು ಲ್ಯಾಂಪ್ ಅನ್ನಾದ್ರೂ ಬರ್ನ್ ಮಾಡ್ಬೋದಾ, ಲ್ಯಾಂಪ್ ಆದ್ರೂ ಹಚ್ಚಿಟ್ಕೊಳ್ಬಹುದಾ, ದೀಪ ಬೆಳಗಿಸ್ಕೊಳ್ಬಹುದಾ ಅಂತ ಹೇಳಿ ಕೇಳ್ತಾನೆ. ಸೊ ಈಗ ಅವರಪ್ಪ ಹೇಳ್ತಾರೆ ನೋಡಿ, ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಇಲ್ಲ, ನೀನು ದೀಪವನ್ನ ಬೆಳಗಿಸೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅವರಪ್ಪ ಏನ್ ಅನ್ಕೊಂಡಿರ್ತಾರೆ, ಅವನಿಗೆ ಕತ್ತಲೆ ಭಯವನ್ನ ದೂರ ಆಗಿಸ್ಬೇಕು, ಕತ್ತಲೆಗೆ ಅವನು ಹೆದರಬಾರ್ದು ಅನ್ನೋದು ಸ್ವಾಮಿ ಅಪ್ಪನ ಇಂಟೆನ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಅದಕ್ಕೆ ನೋ ಅಂತಾರೆ. ಇಟ್ ಈಸ್ ಓನ್ಲಿ ಎ ಕ್ವೆಶ್ಚನ್ ಆಫ್ ಹ್ಯಾಬಿಟ್, ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಸೊ ಇವುಗಳು ಯಾವ್ದ್ರ ಬಗ್ಗೆ ಬರುತ್ತೆ, ಹ್ಯಾಬಿಟಿನ ಕ್ವೆಶ್ಚನ್ ಆಗತ್ತೆ. ನೀನ್ ಯಾವಾಗ್ಲೂ ಕೂಡ ಗುಡ್ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೋಬೇಕು. ದೀಪದ ಬೆಳಕಿನಲ್ಲಿ ಮಲಗೋದು ಗುಡ್ ಹ್ಯಾಬಿಟ್ ಅಲ್ಲ ಅಂತ ಹೇಳಿ ಅವರಪ್ಪ ಏನ್ ಮಾಡ್ತಾರೆ, ಅವನಿಗೆ ಹೇಳ್ತಾರೆ. ವಿಲ್ ಯು ಎಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಸೊ ಈಗ ದೀಪ ಹಚ್ಕೊಳ್ಳೋ ಆಪ್ಷನ್ ಹೋಯ್ತು. ಸೊ ತುಂಬಾ ಭಯ ಆಗ್ತಿದೆ ಅಲ್ವಾ ಅವನಿಗೆ. ಅವನೇನ್ ಮಾಡ್ತಾನೆ, ಈಗ ಮತ್ತೆ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ಎಟ್ ಲೀಸ್ಟ್ ನಾನು ಡೋರ್ನ ಓಪನ್ ಇಟ್ಕೋಬಹುದಾ, ಬಾಗ್ಲನ್ನ ಹಾಗೆ ತೆರೆದಿಡ್ಬೋದಾ ಅಂತ ಹೇಳಿ ಕ್ವೆಶ್ಚನ್ ಮಾಡ್ತಾನೆ. ಸೊ ಈಗ ಸ್ವಾಮಿ ಫಾದರ್ ರಿಪ್ಲೈ ಮಾಡ್ತಾರೆ, ಆಲ್ ರೈಟ್, ಬಟ್ ಪ್ರಾಮಿಸ್ ಯು ಓಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರಾನಿ ಸೈಡ್ ಅಟ್ ನೈಟ್. ಈಗ ಅಪ್ಪ ಏನ್ ಹೇಳ್ತಾರೆ, ಸರಿ ನಿನ್ಗೆ ದೀಪ ಬೆಳಗ್ಸೋದಕ್ಕೆ ನಾನು ಬಿಟ್ಕೊಡ್ತೀನಿ, ಆದ್ರೆ ನೀನು ಮಧ್ಯರಾತ್ರಿ ಏನ್ ಮಾಡಬಾರ್ದು, ಹಾಸಿಗೆಯನ್ನ ತಗೊಂಡು ನಿನ್ನ ಗ್ರಾನಿಯ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾರೆ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನೀನೆಲ್ಲಾದ್ರೂ ಹಾಗೆ ಮಾಡಿದ್ರೆ ನಾನು ನಿನ್ನ ಏನ್ ಮಾಡ್ತೇನೆ, ಶಾಲೆಯಲ್ಲಿ ನಗೆ ಪಾಟಲಿಯನ್ನಾಗಿ ಮಾಡ್ಬಿಡ್ತೇನೆ ಅಂತ ಹೇಳಿ ಅವರಪ್ಪ ಅವನಿಗೆ ಹೆದರಿಸ್ತಾರೆ. ಸೊ ಈಗ ಸಮ್ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನ ನೋಡುವ, ರಿಮೈನಿಂಗ್ ಸ್ಟೋರೀಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. ಹಾಗಿದ್ರೆ ಸ್ವಾಮಿ ಒಬ್ನೇ ನಿಜವಾಗ್ಲೂ ಆಫೀಸ್ ರೂಮ್ ನಲ್ಲಿ ಮಲ್ಕೊಳ್ತಾನ, ಇಲ್ಲ ಬೆಡ್ ಅನ್ನ ರೋಲ್ ಮಾಡ್ಕೊಂಡು ಅಜ್ಜಿ ಹತ್ರ ಹೋಗಿ ಮಲ್ಕಿ ಶಾಲೆಯಲ್ಲಿ ನಗೆ ಪಾಟ್ಲಿ ಆಗ್ತಾನ, ಅಥವಾ ಮುಂದಿನ ಸ್ಟೋರಿ ಏನಾಗ್ಬಹುದು ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಕಮ್ ಟು ದ ಎಕ್ಸ್ಟ್ರಾ ಗ್ರಾಮರ್ ಪಾಯಿಂಟ್ಸ್. ಎಡ್ವರ್ಬ್ಸ್, ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಪ್ರಿಪೋಸಿಷನ್ ಕಲ್ತಿದ್ವಿ ಅಲ್ವಾ. ಈಗ ಎಡ್ವರ್ಬ್ ಮತ್ತೆ ವರ್ಬ್ ಅನ್ನ ಕಲಿಯೋಣ. ಎಡ್ವರ್ಬ್ ಅಲ್ಲಿ an adverb is a word which modifies verb, adjective or another verb. ಸೊ ಎಡ್ವರ್ಬ್ ಅಂತ ಹೇಳೋದು ವರ್ಬಿನ ಏನೊಂದು ಫಾರ್ಮ್ ಅಥವಾ ಮಾಡಿಫೈಡ್ ವರ್ಷನ್ ಅಂತ ಹೇಳ್ಬೋದು. ಸೊ ವರ್ಬ್ ಅಲ್ಲಿ
ಡೈರೆಕ್ಟ್ ಆಗಿ ನಾವು ಯಾವ್ದಾದ್ರು ಒಂದು ವರ್ಡಿನ ಆಕ್ಷನ್ ಅಥವಾ ಅದು ಯಾವ ಸ್ಟೇಟ್ ನಲ್ಲಿ ಇದೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ವರ್ಬ್ ಅನ್ನ ಯೂಸ್ ಮಾಡಿ ಮಾಡಿಫೈ ಮಾಡಿ ಬಿಲ್ಡ್ ಆಗಿರುವಂತ ವರ್ಡ್ಸ್ ಗಳು ಇರುತ್ತೆ. ಸಮ್ ಎಕ್ಸಾಂಪಲ್ಸ್ ಆರ್ sternly, really, pleasantly. Here is a clue. Adverb always ends with ly. ಒಂದ್ ಸಣ್ಣ ಕ್ಲೂ ಏನು ಅಂತ ಹೇಳಿದ್ರೆ ly ಇಂದ ಯಾವಾಗ್ಲೂ ಕೂಡ adverb ಎಂಡ್ ಆಗ್ತಿರತ್ತೆ. ly ಗಿಂತ ಪ್ರೀವಿಯಸ್ಲಿ ಬರುವಂತ ವರ್ಡ್ ಗಳು ಏನಾಗಿರುತ್ತೆ, ವರ್ಬ್ ಆಗಿ ಇರುತ್ತೆ. Verb, a word used to describe actions or state of things. ಸೊ ಒಂದು ವಸ್ತು ಯಾವ ಕಂಡೀಷನ್ ಅಲ್ಲಿ ಇದೆ, ಸ್ಟೇಟ್ ಅಲ್ಲಿ ಇದೆ, ಅಥವಾ ಏನಾದ್ರೂ ಒಂದು ಆಕ್ಷನ್ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಅದ್ರ ಬಗ್ಗೆ ಹೇಳುವ ವರ್ಡ್ ಯಾವುದು, ವರ್ಬ್. ಎಕ್ಸಾಂಪಲ್, ಟಿಪ್ ಟಾಯ್, ಸ್ಟಿರ್ಡ್, ಗ್ರೌಂಡ್ ಅಲ್ವಾ. ಇದನ್ನೆಲ್ಲ ನಾವು ಕೇಳಿದ್ವಿ. ಟಿಪ್ ಟೋ ಅಂತ ಹೇಳಿದ್ರೆ ತುದಿಗಾಲಲ್ಲಿ ನಡ್ಕೊಂಡು ಹೋಗೋದಿರ್ಬೋದು, ಸ್ಟಿರ್ಡ್ ತಿರುಗಿ ಮಲಗುವಂತದ್ದಿರ್ಬೋದು, ಗ್ರೌಂಡ್ ಸೌಂಡ್ ಮಾಡೋದಿರ್ಬೋದು ಅಲ್ವಾ. ಸೊ ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂಡ್ ದ ಪ್ರೀವಿಯಸ್ ಕ್ಲಾಸ್ ಸೆಂಟೆನ್ಸ್ ಅಂತ ಬಂದಾಗ ನಾವು 3 ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ನೋಡಿದ್ವಿ. ಸಿಂಪಲ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್ ಮತ್ತೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನೋಡಿದ್ವಿ. ಸೊ ಈಗ ನಾವು ಒಂದು ಕಂಪೌಂಡ್ ಸೆಂಟೆನ್ಸ್ ಅನ್ನ ನೋಡೋಣ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅಲ್ವಾ. ಸೊ ಇಲ್ಲಿ ನಮ್ಗೆ ನೋಡೋದಕ್ಕೆ ಒಂದೇ ಸೆಂಟೆನ್ಸ್ ಕಾಣಿಸ್ತಿದೆ, ಬಟ್ ಹಿಯರ್ಸ್ ಎ ಫುಲ್ ಸ್ಟಾಪ್. ಮತ್ತೆ ಇಲ್ಲಿ ಏನಾಗ್ತಾ ಇದೆ, ಎರಡೆರಡು ಸೆಂಟೆನ್ಸ್ ಗಳು ಒಟ್ಟಿಗೆ ಇದೆ. ನೋ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಒಂದು ಸೆಂಟೆನ್ಸ್, ಅದರ ಜೊತೆಗೆ ಮತ್ತೊಂದು ಸೆಂಟೆನ್ಸ್ ಏನಾಗ್ತಾ ಇದೆ, ಇಲ್ಲಿ ಮಿಕ್ಸ್ ಅಪ್ ಆಗ್ತಾ ಇದೆ. ಸೊ ಹಾಗಾಗಿ ಇದೆರಡೂ ಸೇರಿ ಏನ್ ಮಾಡ್ತಾ ಇದೆ, ಒಂದೇ ಸಿಂಗಲ್ ಸೆಂಟೆನ್ಸ್ ಅನ್ನ ಕೊಡ್ತಾ ಇರೋದ್ರಿಂದ ಇದನ್ನ ಕಂಪೌಂಡ್ ಸೆಂಟೆನ್ಸ್ ಅಂತ ಹೇಳಿ ಕರೀತಾರೆ. Thank you for watching my classes. For more information, visit again and again to Teachers World and gain more knowledge. Thank you for your support. If you like this video, please like, share and subscribe.